ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇನ್ನೊಂದು ಹೊತ್ತು ನನ್ನ ಕತೆ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಲ್ಲ. ಅವ್ರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಭೂಮಿ ಈಗ ಸತ್ಯಂಗೆ ತುಂಬ ಬೈತಾ ಇರ್ತಾಳೆ. ಅಲ್ಲ ಅಣ್ಣ, ನೀವು ಒಂದು ಮಾತಾದರೂ ನಮಗೆ ಹೇಳ್ಬೋದಿತ್ತಲ್ಲ, ಫೋನ್ ಮಾಡ್ಬೋದಿತ್ತಲ್ಲ, ಯಾಕೆ ಈ ಥರ ಮಾಡಿದ್ರು ನೋಡಿ, ನಾವು ಒಂದು ಫೋನ್ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಹೇಳಿದ್ದಕ್ಕೆ ಇಷ್ಟೊಂದೆಲ್ಲ ಅವಂತರ ಆಗಿದೆ, ಬೇಕಿತ್ತ ಇದೆಲ್ಲ ನಮಗೆ ಅಂತ ಹೇಳಿ ಭೂಮಿ ಕೂಡ ಸತ್ಯಂಗೆ ಬೈತಿರ್ಬೇಕಾದ್ರೆ, ನನಗೆ ಗೊತ್ತಿರಲಿಲ್ಲ, ನನಗೆ ಈ ಥರ ಆಗುತ್ತೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ ಭೂಮಿ. ನನಗೆ ಗೊತ್ತಿದ್ದರೆ ನಿಜವಾಗ್ಲೂ ನಾನು ಫೋನ್ ರಿಸೀವ್ ಮಾಡಿ ಎಲ್ಲ ವಿಷಯನೂ ಹೇಳ್ತಿದ್ದೆ. ಇಷ್ಟೊಂದೆಲ್ಲ ಆಗುತ್ತೆ, ಇಷ್ಟೊಂದೆಲ್ಲ ಹಿಂದೆ ಅದರಿಂದ ಇದ್ದಿದೆ ಅಂತೇಳಿ ನಂಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯ ಕೂಡ ಕೈ ಮುಗಿದು ನನಗೆ ಕ್ಷಮಿಸ್ಬಿಡು ಅಜಿತ, ನನ್ನಿಂದನೇ ಇದೆಲ್ಲ ಆಗಿದ್ದು ಅಂತ ಹೇಳ್ಬಿಟ್ಟು ಸತ್ಯ ಕೂಡ ಕೈ ಮುಗ್ದು ಕೇಳ್ಕೊತಾ ಇರ್ತಾನೆ. ಅಲ್ಲ ಸತ್ಯಣ್ಣ, ನೀವು ನನಗಿನ್ನ ದೊಡ್ಡವರು, ನಾನು ಇನ್ನು ಅಣ್ಣ ಸ್ಥಾನದಲ್ಲಿ ಇಟ್ಕೊಂಡು ನಾನು ನಿನ್ನ ನೋಡ್ತಿದ್ದೆ, ನೀವು ಈ ಥರ ಎಲ್ಲ ಕೈ ಮುಗಿಯೋದು ನನಗೆ ಇಷ್ಟ ಇಲ್ಲ, ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡ. ಅಟ್ಲೀಸ್ಟ್ ನೀನು ನನಗೆ ಒಂಚೂರಾದರೂ ಇಂಟಾದರೂ ಕೊಟ್ಟು ಒಂಚೂರಾದರೂ ಫೋನ್ ಮಾಡಿದರೆ ಅಲ್ಲ ಸತ್ಯಣ್ಣ, ನಿನ್ಗೆ ಅಷ್ಟೊಂದು ನೀನು ಬುದ್ಧಿ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ಯಾ? ನಾವಿಬ್ಬರು ನಿಜವಾದ ಗಂಡ ಹೆಂಡತಿ ಅಂತ ಅಂದ್ಕೊಂಡಿದ್ಯಾ? ಇನ್ನೂ 9 ತಿಂಗಳು ಅಷ್ಟೇ ನಾವಿಬ್ಬರು ಗಂಡ ಹೆಂಡತಿ, ನಾವಿಬ್ಬರು ಕಾಂಟ್ರಾಕ್ಟ್ ಸೈನ್ ಆಗಿರೋದು ಬರೀ 1 ವರ್ಷಕ್ಕೆ. ಅದ್ರ ಬಿಟ್ಟು ಅದಾದಮೇಲಿಂದ ನಮಗೂ ಅವಳಿಗೂ ಏನೂ ಸಂಬಂಧನೂ ಇಲ್ಲ. ಅಂಥದ್ರಲ್ಲಿ ನೀವು ಏನೋ ದೊಡ್ಡದಾಗಿ ನಾವಿಬ್ಬರು ಏನೋ ಸಂಬಂಧದಲ್ಲಿದ್ದೀವಿ, ನಾವಿಬ್ಬರು ಏನೋ ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ನೀನು ನನಗೆ ಇಷ್ಟೊಂದೆಲ್ಲ ಪ್ರಾಮುಖ್ಯತೆ ಕೊಡಬೇಕಂತ ಅವಶ್ಯಕತೆ ಇತ್ತಾ? ಯಾಕೆ ಬೇಕಿತ್ತು ಇದೆಲ್ಲ ಅಂತ ಈ ಕಡೆ ಅಜಿತ್ ಈ ಕಡೆ ಸತ್ಯಂಗೆ ತುಂಬ ಹೇಳ್ತಾನೆ ಇರ್ತಾನೆ. ಈ ಕಡೆ ಭೂಮಿ ಕೂಡ ಹೇಳ್ತಾ ಇರ್ತಾಳೆ, ಅಲ್ಲ ಸತ್ಯಣ್ಣ, ನೀವು ನನ್ನ ಬಾಯಿ ತುಂಬ ನೀ ನನ್ನ ತಂಗಿ, ಭೂಮಿ ತಂಗಿ ಅಂತ ಹೇಳಿ ಕರಿತಾ ಇದ್ರಿ, ನಾನು ನಿನ್ನ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನಿನ್ನ ನೋಡ್ತಾ ಇದ್ದೆ. ಅದೇ ಇವಾಗ ಹೇಳ್ತಿದ್ದೀನಿ ನೋಡಿ, ಕಾಂಟ್ರಾಕ್ಟ್ ಮದುವೆ ಆದಾಗಿಂದ ನನಗೂ ಮತ್ತು ಅಜಿತ್ ಸಾಹೇಬ್ರು ಯಾವ ಸಂಬಂಧವೂ ಇಲ್ಲ. ಕಾಂಟ್ರಾಕ್ಟ್ ಮುಗಿದಾದ್ಮೇಲೆ ಅವ್ರು ಯಾರೋ ನಾನು ಯಾರೋ, ಅವ್ರಿಗೆ ನಾನು ಇಂಪಾರ್ಟೆಂಟ್ ಅಲ್ಲ, ನನಗೆ ಅವ್ರು ಇಂಪಾರ್ಟೆಂಟ್ ಅಲ್ಲ. ಇದರಲ್ಲಿ ಕಾಂಟ್ರಾಕ್ಟಲ್ಲಿ ಮದುವೆ ಆಗಿ ನಾನು ಒಂದು ರಿಲೇಷನ್ಶಿಪ್ ಉಳಿದಿದೆ ಅಂತ ಅಂದರೆ, ಒಂದು ಸಂಬಂಧ ಉಳಿದಿದೆ ಅಂದರೆ ಅದು ನಂದು ನಿಂದು ಅಷ್ಟೇ, ಅಣ್ಣ ತಂಗಿ ಬಾಂಧವ್ಯ ಅಷ್ಟೇ ಉಳಿದಿರೋದು. ಅದ್ರ ಮಧ್ಯದಲ್ಲಿ ಏನೂ ಇಲ್ಲ. ಇವಾಗ ನೋಡಿ, ನಾವು ಒಂಚೂರು ಏನಾದರೂ ಯಾಮಾರಿ ಇರೋದಕ್ಕೆ ಇವಾಗ ನೋಡಿ ಬೀದಿಗೆ ಬಿದ್ದಿದ್ದಾರೆ ಕಾಲೋನಿ ಜನಗಳೆಲ್ಲ, ಅವ್ರನ್ನೆಲ್ಲ ಯಾರು ಕಾಪಾಡ್ತಾರೆ ಹೇಳಿ? ನಮ್ಮಿಂದನೇ ತಪ್ಪಾಗಿರೋದು, ನಾವೇ ಇದನ್ನೆಲ್ಲ ಸರಿ ಮಾಡಬೇಕು ಅಣ್ಣ. ನೀವಿಬ್ಬರು ಅಣ್ಣ ಆದವರು, ನೀವು ಕೈ ಮುಗ್ದು ನನಗೆ ಕ್ಷಮಿಸ್ಬಿಡು ಅಂತೆಲ್ಲ ಕೇಳಿದ್ರೆ ಈ ಥರ ಆಗಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಕೂಡ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸತ್ಯಂಗೆ ಫೋನ್ ಟ್ರೈ ಮಾಡ್ತಾನೆ ಇರ್ತಾಳೆ. ಸತ್ಯಂಗೆ ಫೋನ್ ಮಾಡಿದ್ರೆ ಎಲ್ಲ ವಿಷಯನೂ ತಿಳ್ಕೊಬೋದು ಅಂತ ಹೇಳ್ಬಿಟ್ಟು ಸಾಕ್ಷಿ ಈ ಕಡೆ ಸತ್ಯಂಗೆ ಫೋನ್ ಮಾಡೋಣ, ಸತ್ಯಂಗೆ ಫೋನ್ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೇಳ್ತಾ ಇರ್ತಾಳೆ. ನನಗೆ ನೀವಿಬ್ಬರು ನೋಡಿದ್ರೆ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ದೀರಾ ಅಂತ ನನಗೆ ಅನಿಸ್ತಿದೆ ಅಣ್ಣ, ಸತ್ಯ ಅಣ್ಣ. ಆದರೆ ನೀವಿಬ್ಬರು ಯಾವತ್ತು ಯಾವ ರಿಲೇಷನ್ಶಿಪ್ಪು ನಿಮ್ಮ ಕಣ್ಮೇಲೆ ಬೀಳಬಾರ್ದು, ನೀವಿಬ್ಬರು ಯಾವಾಗಲೂ ಜೊತೆಲೇ ಇರಬೇಕು, ಯಾವ ದೃಶ್ಯ ನಿಮ್ಮ ಮೇಲೆ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಹೇಳ್ತಾ ಇರ್ತಾಳೆ. ನೀನು ಹೇಳಿದ ಮಾತು ಕೇಳಿದ್ರೆ ನಂಗೆ ತುಂಬ ಖುಷಿ ಆಗ್ತಿದೆ. ನೀನು ಇವಾಗ ತಾನೇ ಹೇಳಿದೆ ನಾವಿಬ್ಬರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದೀವಿ ಅನ್ನೋ ಥರ ಹೇಳಿದೆ ಅಲ್ವಾ? ಅದನ್ನು ಕೇಳಿ ನನಗೆ ತುಂಬ ಖುಷಿ ಆಯಿತು ಭೂಮಿ. ನೀವಿಬ್ಬರು ಯಾವಾಗಲೂ ನನ್ನ ಕಣ್ಣಿಗೆ ಹೆಂಗೆ ಕಾಣಿಸ್ತಿದ್ದೀರಾ ಗೊತ್ತಾ? ರಾಮ ಸೀತೆ ಥರ ಕಾಣಿಸ್ತಾ ಇದ್ದೀರಾ. ನಾನು ಒಳ್ಳೆ ಆಂಜನೇಯನ ಥರ ಅನಿಸ್ತಿದೆ ನನಗೆ, ನಾವು 3 ಜನ ಇರೋದು ನೋಡಿ ಅಂತ ಹೇಳ್ತಿರ್ಬೇಕಾದ್ರೆ ನೆಕ್ಸ್ಟ್ ಟೈಮ್ ಅದೇ ಕಾರಣಕ್ಕೂ ಕೈ ಮುಗಿದು ಕ್ಷಮೆ ಕೇಳಬೇಡ ಅಣ್ಣ ಅಂತ ಹೇಳ್ಬಿಟ್ಟು ಅಜಿತ್ ಸರಿ ಆಯಿತು ವಾರ್ಡ್ ಹತ್ರ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಕರ್ಕೊಂಡು ಹೋದಾಗ ಅಜಿತ್ ಸಾಹೇಬ್ರೆ ಅವ್ರು ನಮಗೆ ಕೊಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕಿದ್ದಾರೆ, ನಾವೆಲ್ಲ ಎಲ್ಲೋಗಬೇಕು ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಈ ಕಡೆ ಸತ್ಯ ಇದ್ದವನು ಅಲ್ಲ, ಅದಕ್ಕೆ ಈ ಕಡೆ ಕಾನ್ಸ್ಟೇಬಲ್ ಇದ್ದರು, ಅವರು ಕೂಡ ಹೇಳ್ತಾ ಇರ್ತಾರೆ, ಹೌದು ಸರ್, ಈಗ ಸುಮಾರು ಜನ ಆಲ್ರೆಡಿ ಹಳ್ಳಿಗೆ ಹೋಗ್ಬಿಟ್ಟಿದ್ದಾರೆ, ಎಲ್ಲರೂ ಬೆದರಿಕೆ ಹಾಕಿದಿರೋದಕ್ಕೆ, ಅದಕ್ಕೆ ನಾವೆಲ್ಲ ಎಲ್ಲೋಗ್ಬೇಕಂತ ಗೊತ್ತಿಲ್ಲ, ನಾವೆಲ್ಲ ಸ್ವಂತ ಮನೇಲಿ ಇರೋರು, ನಮಗೆ ಯಾರಿಗೂ ಪರಿಚಯ ಇಲ್ಲ, ನಮ್ಗೆ ಯಾರು ರಿಲೇಟಿವ್ಸ್ ಅಂತ ಯಾರೂ ಇಲ್ಲ, ನಾವು ಎಲ್ಲಿ ಹೋಗ್ಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ ಅಂತೇಳಿ ಸತ್ಯಂಗೆ ಹೇಳಿದಾಗ ಅಜಿತ್ಗೆ ಹೇಳಿದಾಗ ಅವರಿಬ್ಬರು ಕೂಡ ಪ್ಲ್ಯಾನ್ ಮಾಡಿಬಿಟ್ಟು ಅವ್ರನ್ನ ಈ ಕಡೆ ಸತ್ಯ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ, ಈ ಕಡೆ ಅಜಿತನ ಮನೆಗೆ ಕರ್ಕೊಂಡು ಬರ್ತಾರೆ ಎಲ್ಲರೂ ಕೂಡ. ಇದನ್ನು ನೋಡ್ಬಿಟ್ಟು ಅಪೇಕ್ಷಿತ ಎಲ್ಲರೂ ಮನೇಲಿರೋನೆಲ್ಲನೂ ಕರೀತಾಳೆ, ಅಜ್ಜಿ ಅಪ್ಪ ಅಮ್ಮ ಎಲ್ಲರೂ ಬನ್ನಿ ನೋಡಿ, ಇಲ್ಲಿ ಎಲ್ಲರೂ ಬಂದಿದ್ದಾರೆ, ಯಾರು ಇವರೆಲ್ಲ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಇವರೆಲ್ಲರೂ ನಮ್ಮ ಏರಿಯಾದಲ್ಲಿರೋ ಒಬ್ಬರು ಕಾಲೋನಿ, ಇವರಿಗೆಲ್ಲ ತುಂಬ ಮನೆ ಮಠ ಏನೂ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿ ಅವರಿಗೆ ಮನೆ ಮಠ ಎಲ್ಲನೂ ಹೋಗ್ಬಿಟ್ಟಿದೆ, ಅದಕ್ಕೇ ಅವ್ರಿಗೆ ಆಶ್ರಯ ಆಗಿ ನಮ್ಮ ಮನೇಲೇ ಇರೋಕ್ಕೆ ಹೇಳಿದ್ದೀನಿ ಅಜ್ಜಿ ಅಂತ ಹೇಳ್ತಿರ್ಬೇಕಾದ್ರೆ, ಪ್ಲೀಸ್ ಅಜ್ಜಿ ಅವರೆಲ್ಲ ನಮ್ಮ ಮನೇಲೇ ಇರಲಿ, ಅವ್ರಿಗೆ ಸ್ವಲ್ಪ ತೊಂದರೆ ಆಗಿದ್ದೆ, ಅವ್ರಿಗೆಲ್ಲರಿಗೂ ಸ್ವಂತ ಮನೆ ಇದೆ ಇಲ್ಲ ಅಂತ ಅಲ್ಲ, ಆದರೆ ಅವ್ರಿಗೆ ಹೆದರಿಕೆ ಹಾಕಿದ್ದಾರೆ, ಜೀವದ ಬೆದರಿಕೆ ಹಾಕಿದ್ದಾರೆ, ಹಂಗಾಗಿ ಅವರೆಲ್ಲರೂ ಹೆದರ್ಕೊಂಡು ಸ್ವಲ್ಪ ಜಗಳ ಆಗಿಬಿಟ್ಟು ಅದಕ್ಕೆ ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೆ, ಹಂಗಿಂದ ಅರ್ಜೆಂಟಾಗಿ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಿ, ಎಮರ್ಜೆನ್ಸಿ ಆಗಿಬಿಡಿ ನಾನು ಮನೆಗೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸತ್ಯ ಇದ್ದನು, ಹಾಗಲ್ಲ ಅಜ್ಜಿ ನಾನು ಬ್ರಹ್ಮಚಾರಿ ಅಲ್ವಾ, ನಾನೇನಾದರೂ ಇವ್ರನ್ನೆಲ್ಲ ಕರ್ಕೊಂಡೋಗಿ ಮೊದಲೇ ನನಗೆ ರಿಲೇಟಿವ್ಸ್ ಅಂತ ಯಾರೂ ಇಲ್ಲ, ಇವ್ರನ್ನೆಲ್ಲ ನಾನು ಕರ್ಕೊಂಡು ಹೋದರೆ ನಮ್ಮ ಓನರ್ ತುಂಬ ಬೈತಾರೆ, ಹಂಗಾಗಿ ನಾವೆಲ್ಲ ಮಾತಾಡ್ಕೊಂಡು ಇದೇ ಮನೆಗೆ ಕರ್ಕೊಂಡು ಬಂದ್ವಿ ಅಂತ ಈ ಕಡೆ ಸತ್ಯ ಕೂಡ ಹೇಳ್ತಾ ಇರ್ತಾನೆ. ಅದಕ್ಕೆ ಈ ಕಡೆ ರಿಕ್ವೆಸ್ಟ್ ಮಾಡ್ತಿರ್ತಾನೆ ಅಜಿತ್ ಕೂಡ, ಅಜ್ಜಿ ಪ್ಲೀಸ್ ಅಜ್ಜಿ ಇವರೆಲ್ಲ ಇಲ್ಲೇ ಇರಲಿ, ಎಲ್ಲೂ ಹೋಗೋದು ಬೇಡ, ಇವ್ರಿಗೆ ನಾನೇ ಪೊಲೀಸ್ ಅಲ್ವಾ, ನಾನೇ ಇವ್ರಿಗೆ ಆಶ್ರಯ ಆಗಿರಬೇಕು, ಅದು ಬಿಟ್ಟು ಇವ್ರ ಜನಗಳನ್ನೆಲ್ಲ ಆಚೆ ಕಳಿಸ್ಬಿಟ್ಟು ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ, ಸ್ವಲ್ಪ ದಿನ ಅವ್ರು ಇಲ್ಲೇ ಇರಲಿ, ಎಲ್ಲನೂ ಪ್ರಾಬ್ಲಮ್ ಸಾಲ್ವ್ ಆಗೋ ತನಕ ಎಲ್ಲ ಇಲ್ಲೇ ಇರಲಿ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಕೂಡ ಏನೂ ಮಾತಾಡ್ತಾರೆ, ಅವರು ಕೂಡ ಯೋಚನೆ ಮಾಡಿದೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಎಲ್ಲರೂ ಕೂಡ ಅಜ್ಜಿ ಹೋದರು ಅಂತ ಹೇಳ್ಬಿಟ್ಟು ಈ ಕಡೆ
ಸಂಗೀತನೂ ಕೂಡ ಹೊರಟೋಗ್ತಾಳೆ. ಅಜ್ಜಿಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ ಸಾಹೇಬ್ರೆ, ಅದಕ್ಕೇ ಅವರು ಏನೂ ಮಾತಾಡ್ದೆ ಅಲ್ಲಿಂದ ಹೊರಟೋದ್ರು ಅಂತ ಹೇಳ್ತಿರ್ಬೇಕಾದ್ರೆ ಜನಗಳು ಕೂಡ ಅದನ್ನು ಅಜಿತ್ಗೆ ಹೇಳ್ತಿರ್ತಾರೆ, ಬೇಡ ಸಾಹೇಬ್ರೆ ನಾವು ನಮ್ಮ ಮನೆಗೆ ಹೋಗ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ, ಮನೆ ಎಲ್ಲಿದೆ ನಿಮಗೆ ಸ್ವಲ್ಪ ಹೊತ್ತಿರಿ ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಅಜ್ಜಿ ಹತ್ರ ಹೋಗೋಕ್ಕೆ ಮಾತಾಡೋದಕ್ಕೆ ಅಂತೇಳಿ ಒಳಗಡೆ ಬರ್ತಾರೆ. ಅಜ್ಜಿ ಪ್ಲೀಸ್ ಅಜ್ಜಿ ಅವರೆಲ್ಲ ಇರಲಿ ನಾನು ನಿಮ್ಮ ಆಶ್ರಯದಲ್ಲಿ ಬೆಳೆದಿರೋನು, ಕಷ್ಟ ಸುಖ ಬಡವರಂತೆ ಆದಮೇಲಿಂದ ಕಷ್ಟ ಸುಖ ಏನೇ ಬಂದರೂ ಎಲ್ಲನೂ ನಾವೇ ನೋಡಬೇಕು ಅಂತ ಹೇಳಿದ್ಯಾ, ಅಂಥದ್ರಲ್ಲಿ ಇವ್ರು ಎಷ್ಟೋ ಕಷ್ಟದಲ್ಲಿದ್ದಾರೆ, ಏನು ಮಾಡಬೇಕಂತ ನನಗೆ ಗೊತ್ತಾಗಲಿಲ್ಲ ಅಂತೇಳಿ ಅವನು ಕೂಡ ಅಜಿತ್ ಕೂಡ ಹೇಳ್ತಾ ಇರ್ತಾನೆ. ಅದಕ್ಕೆ ಈ ಕಡೆ ಅಜ್ಜಿ ಕೂಡ ಹೇಳ್ತಿರ್ತಾರೆ, ಅಲ್ಲ ಅಜಿತ ನೀನು ಒಂದು ಸಲ ಆದರೂ ಯೋಚನೆ ಮಾಡ್ಬೋದಿತ್ತಲ್ಲ, ಮನೆಗೆ ಕರ್ಕೊಂಬರ್ಬೋದಾ ಇಲ್ವಾ ಅಂತ, ಒಂದು ಮಾತಾದರೂ ನಾನು ಕೇಳ್ಕೊಂಡು ಕರ್ಕೊಂಬರ್ಬೇಕಿತ್ತಲ್ವ, ನೀನು ದೊಡ್ಡ ತಪ್ಪು ಮಾಡಿದೆ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ, ಹಾಗಲ್ಲ ಅಜ್ಜಿ ಅವ್ರು ತುಂಬ ಎಮರ್ಜೆನ್ಸಿಲಿ ಇದ್ದರು, ಅವ್ರಿಗೆ ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರು, ಎಲ್ಲಿ ಹೋಗ್ಬೇಕಂತ ಅವ್ರಿಗೂ ಗೊತ್ತಾಗಲಿಲ್ಲ, ಅದಕ್ಕೇ ಅವ್ರಿಗೆ ಆಸರೆ ಆಗಲಿ ಅಂದ್ಬಿಟ್ಟು ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀನಿ, ಇವಾಗ ನಾನು ಪೊಲೀಸ್ ಆಗ್ಬಿಟ್ಟು ನಾನು ಅವ್ರಿಗೆ ರಕ್ಷಣೆ ಮಾಡಬೇಕು, ಹಾಗಾಗಿ ನಮ್ಮನೇಲಿದ್ದರೆ ಅವರಿಗೆ ಫುಲ್ ಸೇಫ್ ಆಗಿರುತ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ಮನೆಗೆ ಕರ್ಕೊಂಡು ಬಂದೆ, ನಾವು ಬಡವರಾಗಿ ಅವ್ರಿಗೆ ನಾವು ಹೆಲ್ಪ್ ಮಾಡದೇ ಇದ್ದರೆ ನಮ್ಗೆ ಎಷ್ಟು ಇದಿರುತ್ತೆ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಶ್ರವಣ್ ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಅದಕ್ಕೆ ಕೂಡ ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾರೆ, ಅವರಿಗೆ ಹೆಲ್ಪ್ ಮಾಡಬೇಕು ನಿಜ, ಆದರೆ ಅವರಿಗೆ ಯಾವುದಾದ್ರೂ ಒಂದು ಬಾಡಿಗೆ ಮನೆ ಕೊಡು, ದುಡ್ಡು ಕೊಡು, ರೇಷನ್ ಕೊಡು, ಏನಾದರೂ ಆ ಥರ ಹೆಲ್ಪ್ ಮಾಡು, ಅದ್ರ ಬಿಟ್ಟು ಮನೆಗೆ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ ಅಂತ ಅಂದರೆ ಅದು ಸರಿ ಆಗಲ್ಲ ಅಜಿತ, ಬೇಡ ಅವ್ರು ಯಾರು ಮನೇಲಿ ಇರೋದು ಅಂತ ಹೇಳ್ಬಿಟ್ಟು ಅಜ್ಜಿ ಕೂಡ ಹೇಳ್ತಾ ಇರಬೇಕಾದ್ರೆ, ನನಗೆ ಯಾಕೋ ಬೇಡ ಅಂತ ಅನಿಸ್ತಿದ್ದೆ ಅಜಿತ, ನನಗಿರೋದನ್ನ ನಾನು ಹೇಳ್ತಿದ್ದೀನಿ ಅಂತ ಅಜಿತಂಗೆ ಹೇಳ್ತಿರ್ಬೇಕಾದ್ರೆ, ಅಜಿತ್ ಕೂಡ ಮತ್ತೆ ಸಮಾಧಾನ ಮಾಡೋಕ್ಕೆ ನೋಡ್ತಿರ್ತಾನೆ, ಅಲ್ಲ ಅಜ್ಜಿ ಆ ಥರ ಎಲ್ಲ ಕೊಡಬೇಕು ಅಂತ ಇದ್ದರೆ ನಾನು ಯಾವಾಗಲೂ ಆ ಥರ ಮಾಡಿ ಅವ್ರನ್ನೆಲ್ಲ ಆ ಥರ ನಿಲ್ಲಿಸ್ತಿದ್ದೆ, ಅದು ಅವರಿಗೆ ಜೀವದ ಬೆದರಿಕೆ ಹಾಕಿದ್ದಾರೆ, ಅವರಿಗೆ ಕೊಲೆ ಮಾಡ್ತೀವಿ ಅಂತ ಹೇಳಿ ಎದುರಿಸಿದ್ದಾರೆ ರೌಡಿಗಳು, ಯಾರೋ ದೊಡ್ಡ ರೌಡಿಗಳು ಅವರಿಗೆ ದುಡ್ಡು ಕೊಟ್ಟು ಈ ಥರ ಎಲ್ಲ ಮಾಡಿಸಿದ್ದಾರೆ, ಅದು ಅಲ್ಲದೆ ಅವರು ಲೇವಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡಿದ್ದಾರೆ, ಅವ್ರು ಮತ್ತೆ ಅಲ್ಲಿಗೆ ಹೋದರೆ ಅವ್ರಿಗೆ ಮತ್ತೆ ಆ ಥರ ತೊಂದರೆ ಮಾಡೇ ಮಾಡ್ತಾರೆ, ಅದಕ್ಕೆ ಯಾರು ಮಾಡಿದ್ದಾರೆ ಅಂತ ಕಂಡುಹಿಡ್ದು ಅವ್ರಿಗೆ ಜೈಲಿಗೆ ಹಾಕೋ ತನಕ ಅವ್ರು ಅಟ್ಲೀಸ್ಟ್ ಇಲ್ಲೇ ಇರಲಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಜಿತ್ ಕೂಡ. ಈ ಕಡೆ ಅವ್ರ ಅಪ್ಪ ಕೂಡ ಹೇಳ್ತಿರ್ತಾರೆ, ಅಜಿತ ನೀನು ಮಾಡಿರೋದು ಕರೆಕ್ಟು, ಇಲ್ಲ ಅಂತಲ್ಲ, ಆದರೆ ನೀನು ಸಡನ್ನಾಗಿ ಕರ್ಕೊಂಡು ಬಂದ್ಬಿಟ್ಟು ಅವ್ರು ಇಲ್ಲೇ ಇರಲಿ ಅಂತ ಹೇಳ್ತಿದ್ದಿಲ್ಲ, ನಾವೆಲ್ಲ ಮನೆ ಮಂದಿ ಎಲ್ಲ ಇರ್ತೀವಿ, ಸಂಸಾರ ಮಾಡೋರು ನಾವು ಕೂಡ, ಅವರೆಲ್ಲ ಇಲ್ಲಿದ್ದರೆ ಸರಿ ಆಗುತ್ತೆ ಹೇಳು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅವರಿಗೆ ಸರಿ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಅಪ್ಪ, ಅದು ಅವ್ರಿಗೆ ನನ್ನ ಮನಸ್ಸಿಗೆ ಅನ್ಸಿದ್ದು ನಾನು ಕರ್ಕೊಂಡು ಬಂದಿದ್ದೀನಿ ಅಂತಿರ್ಬೇಕಾದ್ರೆ, ಅಪೇಕ್ಷಿತ ಕೂಡ ಬೇಡ ಕಾಣೋ ಅವ್ರು ಇಲ್ಲಿರೋದು, ಅವ್ರು ನೋಡಿದ್ರೆ ಒಳ್ಳೆ ಕಳ್ಳರು ಥರ ಇದ್ದಾರೆ, ಅವರೆಲ್ಲ ಇಲ್ಲಿದ್ದರೆ ನಮಗೆ ಇಷ್ಟ ಆಗಲ್ಲ, ಅವ್ರಿಗೆ ನಮಗೆ ಸೆಟ್ಟು ಆಗಲ್ಲ, ಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಶ್ರವಣು ಕೂಡ ಕೇಳಿಸ್ಕೊತಾ ಇರ್ತಾನೆ ಇದನ್ನೆಲ್ಲ ಅದಕ್ಕೆ ಅಪೇಕ್ಷಿತ ಇದ್ದಳು, ನಾನಂತೂ ಇಲ್ಲಿ ಇರೋದೇ ಇಲ್ಲ ಅವ್ರು ಇಲ್ಲಿದ್ದರೆ ಅಂತೇಳಿ ಅಪೇಕ್ಷಿತ ಕೂಡ ಹೇಳ್ತಿರ್ಬೇಕಾದ್ರೆ, ಜಸ್ಟ್ ಶಟಪ್ ಅಪೇಕ್ಷಿತ, ನೀನು ಈ ಥರ ಎಲ್ಲ ಮಾತಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅವರು ಬಡವರೇ ಆಗಿರ್ಬೋದು, ಆದರೆ ಅವ್ರು ಕಳ್ತನ ಮಾಡಿರಲ್ಲ, ಒಂದು ನೆನ್ಪಿಟ್ಕೊ, ಅವ್ರಿಗೆ ಆಲ್ರೆಡಿ ಸ್ವಂತ ಮನೆ ಇದೆ, ಅವ್ರಿಗೆ ಆ ಮನೇಲಿ ಇರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಆ ಮನೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿಗೆ ಬಂದಿರೋದು ಹೊರತು ಆಶ್ರಯ ಕೇಳ್ಕೊಂಡು, ಅವ್ರಿಗೆ ಮನೆ ಮಠ ಯಾವ ಸಂಸಾರನೂ ಇಲ್ಲ ಅಂತ ಅಂದ್ಕೊಂಡು ಅವ್ರು ಕಳ್ರೇನಲ್ಲ, ಬಡವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡೋದು ಸರಿಯಾಗಲ್ಲ, ನೋಡು ಸಂಗೀತ ಅದು ಅವ್ರ ಸಂಗೀತಂಗೆ ಹೇಳ್ತಾ ಇರ್ತಾನೆ, ಅವನಿಗೆ ಅಷ್ಟೊಂದು ಏನೋ ಆಶ್ರಯ ಕೊಡಬೇಕು ಅಂತ ಅನಿಸಿದ್ರೆ ನನ್ನ ಫಾರ್ಮ್ ಹೌಸು ತುಂಬ ದೊಡ್ಡದಾಗಿದೆ, ಅವ್ರಿಗೆ ಬಂದು ಅಲ್ಲಿ ಇರೋದಕ್ಕೆ ಕೇಳು, ಸ್ವಲ್ಪ ದಿನ ಅವ್ರಿಗೆ ಎಷ್ಟು ದಿನ ಅಲ್ಲಿಗೆ ಇರೋದಕ್ಕಾಗುತ್ತೋ ಅಲ್ಲೇ ಇರಲಿ ಅಂತ ಹೇಳ್ತಿರ್ಬೇಕಾದ್ರೆ, ಅದು ಹೌದು ಕಣೋ ಸಂಗೀತ, ಅದಕ್ಕೆ ಅಜ್ಜಿ ಇದ್ದರು, ಸರಿ ಆಯಿತು ಫಾರ್ಮ್ ಹೌಸಲ್ಲೇ ಇರಲಿ ಬಿಡು, ಇಲ್ಲಿರೋದು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ನೀವು ಇಲ್ಲಿರೋದಕ್ಕೆ ನಿಮಗೆ ಇಷ್ಟ ಇಲ್ವಾ ಅವರೆಲ್ಲ, ಸರಿ ಬಿಡಿ ಆಯಿತು ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಹೇಳ್ತಿರ್ತಾನೆ, ನಿಂತ್ಕೊಳ್ಳೋ, ನೀನು ಹೋಗ್ಬಿಟ್ರೆ ಹೆಂಗೋ ಮನೇಲಿ ಇರೋದಕ್ಕಾಗುತ್ತೆ, ಇರೋ ಒಂದು ನಿಮಿಷ ಅಂತೇಳಿ ಸಂಗೀತ ಕೂಡ ಅವ್ರ ಅಮ್ಮಂಗೆ ಮಾತಾಡಿಸಿ ಒಪ್ಸೋಕ್ಕೆ ಪ್ರಯತ್ನ ಪಡ್ತಿರ್ತಾಳೆ, ಅಮ್ಮ ಅವ್ನು ಹೋಗ್ಬಿಟ್ರೆ ನಾವೆಲ್ಲ ಮನೇಲೇ ಹೇಗಿರೋದಕ್ಕಾಗುತ್ತೆ, ಒಂದೇ ದಿನ ತಾನೇ ಕೇಳ್ತಿರೋದು, ಸ್ವಲ್ಪ ದಿನ ಇಲ್ಲೇ ಇರಲಿ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ದೇವಿಯಾನಿ ಕೂಡ ಅದನ್ನೇ ಹೇಳಿ ಅವ್ರ ಅತ್ತೆಗೆ ಒಪ್ಪಿಸ್ತಾ ಇರ್ತಾಳೆ, ಪ್ಲೀಸ್ ಅತ್ತೆ ಅವ್ನು ಹೇಳ್ದಂಗೆ ಇಲ್ಲೇ ಇರಲಿ, ಫಾರ್ಮ್ ಹೌಸಿಗೆಲ್ಲ ಹೋಗೋದು ಬೇಡ, ಅಜಿತ್ ಕೂಡ ಅಲ್ಲಿ ಹೋಗ್ಬಿಟ್ರೆ ನಮಗೆಲ್ಲ ಬೇಜಾರಾಗುತ್ತೆ, ಅಜಿತಂಗೆ ಬೇಜಾರಾದ್ರೆ ನಮಗೆಲ್ಲ ಸುಮ್ಮನೆ ಇರೋದಕ್ಕಾಗಲ್ಲ, ಅವ್ನು ಇಲ್ಲೇ ಇರಲಿ ಅಂತ ಹೇಳ್ತಿರ್ಬೇಕಾದ್ರೆ, ಬೇಡ ಅತ್ತೆ ಅವ್ನು ಹೆಂಗಿದ್ರು ಫಾರ್ಮ್ ಹೌಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ, ಅಲ್ಲೇ ಹೋಗಲಿ ಅಂತ ಅಪೇಕ್ಷಿತ ಹೇಳ್ತಿರ್ಬೇಕಾದ್ರೆ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಇರೋ ಅಪ್ಪು ಅಂತ ಹೇಳಿ ದೇವಿಯಾನಿ ಹೇಳ್ತಿರ್ತಾಳೆ, ಅಲ್ಲ ಅವನೇನು ಬೇರೆದು ಮಾಡಬೇಕು ಅಂತ ಏನಿಲ್ಲ, ಅವರೆಲ್ಲ ನಮ್ಮ ಜನ ಕಾಲೋನಿ, ನಮ್ಮ ಹಿರಿಯ ಕಾಲೋನಿ ಅವರ ಅಲ್ವಾ, ಅವ್ರು ಇಲ್ಲೇ ಇರಲಿ ಅತ್ತೆ, ಒಂದು ದಿನಕ್ಕೋಸ್ಕರ ಅವನ ಥರ ಇಷ್ಟೊಂದೆಲ್ಲ ಕೇಳ್ಕೊತಿರತ್ತಾನೆ, ಸ್ವಲ್ಪ ದಿನ ಇಲ್ಲೇ, ಅವನಿಗೆ ಪೊಲೀಸ್ ಆಗಿಬಿಟ್ಟು ಅವನೇ ತಾನೇ ರಕ್ಷಣೆ ಕೊಡಬೇಕು, ಅವನೇ ತಾನೇ ಸೇಫ್ ಮಾಡಬೇಕು ಜನರೆಲ್ಲ, ಅವನು ಇಲ್ಲೇ ಇರಲಿ, ಜನರೆಲ್ಲ ಇಲ್ಲೇ ಇರಲಿ, ಜನರು ಇಲ್ಲಿದ್ದರೆ ಅವ್ರಿಗೂ ಸ್ವಲ್ಪ ಧೈರ್ಯ ಬರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ದೇವಿಯಾನಿ ನೀನು ಹೇಳ್ತಿದ್ದೆ ಅಂತೇಳಿ ನಾನು ಒಪ್ಕೊತೀನಿ, ಇಲ್ಲಾಂದರೆ ನಾನು ಒಪ್ಕೊಳ್ಳೋಳಲ್ಲ ನಾನು, ಸರಿ ಆಯಿತು ಒಂದಿನ, ಬರೀ ಒಂದಿನಕ್ಕೋಸ್ಕರ ಜನರು ಇಲ್ಲೇ ಇರಬೇಕಷ್ಟೇ, ಒಂದಿನ ಎಕ್ಸ್ಟ್ರಾ ಇದ್ದರೆ ನಾನು ಸುಮ್ಮನೆ ಇರಲ್ಲ ಅಂತೇಳಿ ಅಜ್ಜಿ ಒಪ್ಕೊತಾರೆ, ಅದಕ್ಕೆ ಸರಿ ಈ ಕಡೆ ಅಜಿತು ಕೂಡ ಸರಿ ಅಜ್ಜಿ ನೀವು ಒಂದು ದಿನಕ್ಕಾದರೂ ಒಪ್ಕೊಂಡ್ರೆ ನನಗೆ ಅದೇ ಖುಷಿ ಅಂತ ಹೇಳ್ಬಿಟ್ಟು ಈ ಕಡೆ ಅವ್ರ ಅಜ್ಜಿಗೂ ಕೂಡ ಹೇಳ್ತಾ ಇರ್ತಾನೆ, ದೇವಿಯಾನಿಗೂ ಸ್ವಲ್ಪ ಸಮಾಧಾನ ಆಯಿತು, ಅವಳು ಅಂದ್ಕೊಂಡಂಗೆ ಪ್ಲ್ಯಾನ್ ಎಲ್ಲ ಆಯಿತು ಅಂತ ಹೇಳ್ಬಿಟ್ಟು ದೇವಿಯಾನಿ ಕೂಡ ಖುಷಿ ಪಡ್ತಿರ್ತಾಳೆ, ಅಜ್ಜಿ ಹತ್ರ ಹೋಗ್ಬಿಟ್ಟು ನನಗೆ ಗೊತ್ತು ಅಜ್ಜಿ ನೀನು ಒಪ್ಕೊಂತ ಹೇಳ್ಬಿಟ್ಟು, ನೀನು ನನ್ನ ಮುದ್ದು ಅಜ್ಜಿ ಅಲ್ವಾ, ಸರಿ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಈ ಕಡೆ ಕಾಲೋನಿ ಜನ ಎಲ್ಲ ಹೇಳ್ತಿರ್ತಾರೆ, ಸುಮ್ಮನೆ ನಿಮಗೆ ಪ್ರಾಬ್ಲಮ್ ಸಾಹೇಬ್ರೆ, ನಾವು ಮನೆಗೆ ಹೋಗ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಜ್ಜಿ ಏನೂ ಮಾತಾಡದೆ ಒಳಗೋದ್ರು ಅಂತ ಹೇಳ್ಬಿಟ್ಟು ನೀವು ಇಷ್ಟೊಂದು ಇದು ಮಾಡ್ತಿದ್ದೀರಾ, ಆಗಲ್ಲ, ಅವರು ಒಳಗಡೆ ಹೋಗ್ಬಿಟ್ಟು ನೀನು ಒಂದು ಮಾತೆಲ್ಲ ನಮಗೆ ಮುಂಚೆನೇ ಹೇಳಿದರೆ ನಾವೆಲ್ಲನೂ ಅಡ್ಜಸ್ಟ್ ಮಾಡಿ ನಾವೆಲ್ಲನೂ ತಯಾರಿ ಮಾಡ್ತಿದ್ವಲ್ಲ ಅಂತ ಹೇಳಿದ್ರು, ಅಷ್ಟೇ ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಿಮಗೆ ಎಷ್ಟು ದಿನ ಇಲ್ಲಿ ಇರೋದಕ್ಕಾಗುತ್ತೋ ಅಷ್ಟು ದಿನ ನೀವು ಇಲ್ಲಿದ್ದು
ಆರಾಮಾಗಿ ಇಲ್ಲಿದ್ದೆ ರೆಸ್ಟ್ ಮಾಡಿ, ನೀವು ಏನು ಯೋಚನೆ ಮಾಡಬೇಡಿ, ನಿಮ್ಮನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆ ಕಳ್ಳರು ಹಿಡ್ದು ನನ್ನ ಜೈಲಿಗೆ ಹಾಕೋ ತನಕ ನೀವೆಲ್ಲ ಆರಾಮಾಗಿ ಇಲ್ಲೇ ಇರ್ಬೋದು ಅಂತ ಹೇಳ್ಬಿಟ್ಟು ಕಾಲೇಜಿನ ಜನಕ್ಕೆಲ್ಲರೂ ಒಪ್ಪಿಸ್ತಾರೆ. ಕಾಲೇಜಿನೂ ತುಂಬ ಖುಷಿ ಪಡ್ತಾರೆ. ನೀವಿರೋದಕ್ಕೆ ನಮಗೇನೋ ಒಂಥರ ಧೈರ್ಯ, ನೀವಿದ್ದರೆ ನಮಗೆಲ್ಲ ಸಮಾಧಾನ ಅಂತ ಹೇಳ್ಬಿಟ್ಟು ಅವರು ಕೂಡ ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಶ್ರವಣ್ ಕೂಡ ಬರ್ತಾನೆ. ಇದಕ್ಕೆಲ್ಲ ಇರೋದಕ್ಕೆ ಕಾರಣ ಇವರೇ ನೋಡಿ ದೊಡ್ಡ ಸಾಹೇಬ್ರೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕಾನ್ಸ್ಟೇಬಲ್ ಕೂಡ ಕೈ ಮುಗಿದು ಕೇಳ್ಕೊತಾ ಇರ್ಬೇಕು, ಇದೆಲ್ಲ ಏನು ಬೇಡ, ನೀವೆಲ್ಲರೂ ನನ್ನ ಜನನೇ ತಾನೇ, ಸರಿ ಆಯಿತು, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಆಚೆ ಹೋಗಿ ಬರ್ತೇನೆ ಅಂತ ಶ್ರವಣ್ ಕೂಡ ಅಲ್ಲಿಂದ ಹೋದಾಗ ಮನೆಗೆಲ್ಲರೂ ಕೂಡ ಜನರನ್ನ ಒಳಗಡೆನ ಕರ್ಕೊಂಡ್ಬರ್ತಾರೆ. ಈ ಕಡೆ ಭೂಮಿ ಮತ್ತು ಅಜಿತ್ ಅಜಿತ್ ಏನೋ ಮಾತಾಡ್ಬೇಕಂತ ಹೇಳ್ಬಿಟ್ಟು ಅಜಿತ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಭೂಮಿ ಇರೋದಕ್ಕೆ ನಮಗೆ ಲಾಸ್ಟೇ ಸಿಕ್ಕಿರೋದು, ಅವಳಿಗೆ ಒಳ್ಳೆ ಮನಸ್ಸಿರೋದಕ್ಕೆ ಇಂಥ ಒಳ್ಳೆ ಗಂಡ ಸಿಕ್ಕಿರೋದು, ಅವ್ರು ಇರೋದೇ ನಮಗೇನೋ ಒಂಥರ ಧೈರ್ಯ ಅಂತ ಹೇಳ್ಬಿಟ್ಟು ಈ ಕಡೆ ಜನರೆಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ರೆಸ್ಟ್ ಮಾಡೋಣ, ಆರಾಮಾಗಿರೋಣ, ಸಾಹೇಬ್ರು ಇರೋ ತನಕ ನಮಗೇನು ಚಿಂತೆ ಬೇಡ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಎಲ್ಲರೂ ಮಾತಾಡ್ತಾ ಇರಬೇಕಾದ್ರೆ ಸತಿಂಗೆ ಒಂದು ಫೋನ್ ಕಾಲ್ ಬರ್ತಾನೆ ಇರುತ್ತೆ. ಅದೇ ಟೈಮ್ಗೆ ಈ ಕಡೆ ಸತಿ ನಾನು ಸ್ವಲ್ಪ ಫೋನಿಂದ ಮಾತಾಡ್ಕೊ ಬರ್ತೀನಿ ಅಂತ ಅವನು ಕೂಡ ಆಚೆ ಬಂದಾಗ, ಅಲ್ಲ ಇನ್ನಂಥ ಬ್ಯೂಟಿಫುಲ್ ಹುಡುಗಿ ಅಂತ ಅಂಕಲ್ಗೆ ಫೋನ್ ಮಾಡ್ತಿದ್ದಾಳೆ ಅಂತ ಅಂದರೆ ಅವ್ನು ಫೋನ್ ರಿಸೀವ್ ಮಾಡಿದೆ ಎಷ್ಟಿದ್ದಾನೆ ಗಾಂಚಲಿ ತೋರಿಸ್ತಿದ್ದಾನೆ ನೋಡಿ ಅಪ್ಪ, ನನ್ನಂತವಳಾಗಿದ್ದಿದ್ದರೆ ಸುಮ್ಮನೆ ಇರ್ತಾನೆ ಇರಲಿಲ್ಲ, ನನಗೆ ಎಷ್ಟು ಕೋಪ ಬರ್ತಿದೆ ಗೊತ್ತಾ, ಅವ್ಳು ಫೋನ್ ಕಾಲ್ ರಿಸೀವ್ ಮಾಡೋದಕ್ಕೆ ಏನು, ನಾನೇನು ಅವ್ನು ಹಿಂದೆ ಬಿದ್ದಿದ್ದೀನಿ, ಅವನಿಂದ ನನಗೆ ಕೆಲಸ ಆಗಬೇಕಿತ್ತ, ಅಕಸ್ಮಾತ್ ನನ್ನ ಕೆಲಸಕ್ಕೆ ಏನಾದರೂ ರಾಂಗ್ ಪರ್ಸನ್ ನಾನು ಚೂಸ್ ಮಾಡಿಬಿಟ್ಟ ಅಂತ ಹೇಳಿ ಕಡೆ ಸಾಕ್ಷಿ ಕೂಡ ಯೋಚನೆ ಮಾಡ್ತಿರ್ಬೇಕಾದ್ರೆ, ಏನಿಲ್ಲ ಮಗಳೇ ಅವನಿಗೆ ಸ್ವಲ್ಪ ಬ್ಯುಸಿ ಇರ್ತಾನಲ್ಲ ಹಂಗಾಗಿ ಅವ್ನು ಫೋನ್ ರಿಸೀವ್ ಮಾಡಿರಲಿಲ್ಲ, ಪಕ್ಕ ಫೋನ್ ಮಾಡೇ ಮಾಡ್ತಾರೆ ನೋಡ್ಕೊ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಸಾಕ್ಷಿಗೆ ತುಂಬ ಕೋಪ ಬಂದ್ಬಿಟ್ಟಿರುತ್ತೆ. ಅದೇ ಟೈಮ್ಗೆ ಈ ಕಡೆ ಸತ್ಯ ಅವಳಿಗೆ ಫೋನ್ ಮಾಡ್ತಾರೆ. ಹಲೋ ಸಾಕ್ಷಿ ಅವರೇ, ನೀವು ನನಗೆ ಫೋನ್ ಮಾಡಿದ್ದೀರಾ ಅಲ್ವಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಹಾಂ ಹೌದು ಸತ್ಯ ಅವರೇ, ನಾನು ನಿಮಗೆ ಫೋನ್ ಮಾಡಿದೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅಲ್ಲ ಪದೇ ಪದೇ ಫೋನ್ ಮಾಡ್ತಿದ್ರಲ್ಲ ಏನು ವಿಷಯ ಅಂತ ಕೇಳೋಕ್ಕೆ ಫೋನ್ ಮಾಡಿದೆ ಅಂತ ಹೇಳಿದಾಗ, ಹಾಗೇನಿಲ್ಲ ನನ್ನ ಮನಸ್ಸಿಗೆ ಯಾಕೋ ತಳಮಳ ಅನ್ನಿಸ್ತಿತ್ತು, ನೀವೇನೋ ತೊಂದರೆಯಲ್ಲಿದ್ದೀರಾ, ನಿಮಗೇನೋ ಹೇಳಬೇಕು ಅಂತ ಹೇಳಿ ಅನಿಸ್ತು ಅದಕ್ಕೆ ನಾನು ನಿಮಗೆ ಪದೇ ಪದೇ ಫೋನ್ ಮಾಡ್ತಾನೆ ಇದ್ದೆ, ಅದರಲ್ಲೂ ನೀವು ಫೋನ್ ರಿಸೀವ್ ಮಾಡಿದೆ ಕಾಲ್ ಕಟ್ ಮಾಡ್ತಿದ್ರಲ್ಲ, ನನಗೆ ಇನ್ನೂ ತುಂಬ ಗಾಬರಿ ಆಗಿಬಿಟ್ಟು ಅದಕ್ಕೆ ನಿಮಗೆ ಪದೇ ಪದೇ ಫೋನ್ ಮಾಡ್ತಿದ್ದೆ ಅಂತೇಳಿ ಸಾಕ್ಷಿ ಕೂಡ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಆ ಥರ ಏನಿಲ್ಲ, ನಾನು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿದ್ದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹಾಸ್ಪಿಟಲ್ಗೆ ಯಾಕೆ ಹೋಗಿದ್ರಿ, ಏನಾಯಿತು ನಿಮಗೆ ಅಂತ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಅದೊಂದು ದೊಡ್ಡ ವಿಷಯ ಅಂತ ಹೇಳ್ತಿರ್ಬೇಕಾದ್ರೆ, ಏನು ವಿಷಯ ಅದಾದರೂ ಹೇಳಿ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕ್ಷಿ ಹೇಳ್ತಿರ್ಬೇಕಾದ್ರೆ, ಅದು ಹಾಗಲ್ಲ, ಸ್ವಲ್ಪ ನಮ್ಮ ಹಿರಿಯ ಕಾಲೋನಿ ಜನ ಇರ್ತಾರಲ್ಲ, ಅವ್ನಿಗೆ ಸ್ವಲ್ಪ ರೌಡಿಗಳು ಬಂದು ಹೊಡೆದಿದ್ದಾರೆ, ಮನೆಯನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ, ಅವರಿಗೆ ಏನು ಮನೇಲಿ ಆಸರೆ ಇರಲಿಲ್ಲ, ಅದಕ್ಕೋಸ್ಕರ ನಾವು ಕಾಲೋನಿ ಜನನೆಲ್ಲ ಕರ್ಕೊಂಡು ಬಂದು ನಾವು ಸತ್ತಿನ ಮನೇಲಿ ಇಟ್ಟಿದ್ದೀವಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಓಹ್ ಹೌದಾ, ಏನಕ್ಕೆ ಯಾರು ಹೊಡ್ಸಿದ್ದು ಅಂತೇಳಿ ಸತ್ಯಂಗೆ ಗೊತ್ತಾಯ್ತಾ ಅಂತೇಳಿ ಅಜಿತಂಗೆ ಗೊತ್ತಾಯ್ತಾ ಅಂತೇಳಿ ಕೇಳ್ತಿರ್ಬೇಕಾದ್ರೆ, ಅವಳು ಯಾರು ಅಂತ ಗೊತ್ತಿಲ್ಲ, ಅವಳು ಯಾರಾದರೂ ಗೊತ್ತಾಗ್ಬಿಟ್ಟೆ ಅವನು ಹೊಡೆದ್ಬಿಟ್ಟು ಒಳಗೆ ಹಾಕ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕಾದ್ರೆ, ಯಾರು ಅಂತ ಗೊತ್ತಿಲ್ದಿ ಹೆಣ್ಣು ಅಂತ ಹೇಗೆ ಗೆಸ್ ಮಾಡಿದ್ರಿ ನೀವು, ಯಾವುದೋ ಒಂದು ಹೆಂಗಸೆ ಮಾಡಿದ್ರಲ್ಲ ಅಂತ ಹೇಗೆ ಗೆಸ್ ಮಾಡಿದ್ರಿ ನೀವು ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಏನಿಲ್ಲ ಕಾಲೇಜ್ ಜನಗಳನ್ನೆಲ್ಲ ಹೊಡೆದು ಆಚೆ ಹಾಕಿರ್ಬೇಕಾದ್ರೆ ರೌಡಿಗಳು ಯಾರೋ ಆಯಿತು ಮೇಡಮ್, ಎಲ್ಲ ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಯಿತು ಅಂತ ಹೇಳಿದ್ದಾರೆ, ಅದಕ್ಕೆ ಈ ಕಡೆ ಸತ್ಯಂಗೆ ಏನೋ ಈ ಕಡೆ ಅಜಿತ್ಗೆ ಸ್ವಲ್ಪ ಆ ಡೌಟ್ ಬಂದಿದೆ, ಇದನ್ನು ಮಾಡಿಸಿರೋದು ಯಾರೋ ಒಬ್ಬಳು ಲೇಡಿ ಮಾಡಿಸಿದ್ದಾಳೆ ಅಂತ ಹೇಳ್ಬಿಟ್ಟು ಅಜಿತ್ಗೆ ಕನ್ಫರ್ಮ್ ಆಗಿದೆ, ಅದಕ್ಕೋಸ್ಕರ ಅವಳು ಯಾರು ಅಂತ ಹೇಳ್ಬಿಟ್ಟು ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಅವಳು ಕಂಡುಹಿಡ್ದು ಅವಳನ್ನ ಜೈಲಿಗೆ ಹಾಕೋ ತನಕ ಅವನಿಗೆ ಸಮಾಧಾನನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಕಾನೂನು ಜನನ ಮನೆಗೆ ಕರ್ಕೊಂಡು ಬಂದ್ರೆ, ಹೌದು ಹಾಸ್ಪಿಟಲ್ಗೆ ತುಂಬ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಅವ್ರನ್ನ ಎಲ್ಲಿ ಮನೆಯಲ್ಲಿ ಆಸರೆ ಇರಲಿಲ್ವಲ್ಲ, ಅವರಿಗೋಸ್ಕರ ನಾವು ಮನೇನ ಇಲ್ಲೇ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಸತ್ಯ ಕೂಡ ಹೇಳ್ತಾ ಇರ್ತಾನೆ. ಓಹ್ ಹೌದಾ, ಸರಿ ಆಯಿತು, ಆಗಿನ ಮೇಲಿಂದ ಅಜಿತಂಗೆಲ್ಲ ವಿಷಯ ಗೊತ್ತಿರುತ್ತೆ ಅಲ್ವಾ, ಹಂಗಾದ್ರೆ ಅವಳು ಯಾರು ಅಂತಲೇ ಬೇಗ ಕಂಡುಹಿಡ್ದಿರ್ತಾರೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಇಲ್ಲ ಆ ಥರ ಏನು ಇಷ್ಟು ಬೇಗ ಕಂಡಿಡ್ದಿಲ್ಲ, ಫಸ್ಟು ಈ ಕಡೆ ಜನರನ್ನೆಲ್ಲ ಸ್ವಲ್ಪ ಸಮಾಧಾನ ಮಾಡಿ ಅವ್ರನ್ನ ಸೇಫಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ, ಅವಳು ಯಾರು ಅಂತ ಕಂಡುಹಿಡಿಯೋಕ್ಕೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇದ್ದೀವಿ. ಯಾವಾಗ ಆ ರೌಡಿಗಳು ಎಲ್ಲ ಕೆಲಸ ಆಯಿತು ಅಂತ ಹೇಳಿ ಮೇಡಮ್ ಅಂತ ಹೇಳ್ತಾರೆ, ಆವಾಗಲೇ ಈ ಕಡೆ ಅಜಿತ್ಗೆ ತುಂಬ ಕನ್ಫರ್ಮ್ ಆಗಿಬಿಟ್ಟಿದೆ, ಈ ಕಡೆ ಯಾವುದೋ ಒಂದು ಲೇಡಿನೇ ಮಾಡಿಸಿರ್ಬೋದು ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಆ ಲೇಡಿನ ಹುಡುಕ್ಲೇಬೇಕು ಅಂತ ಹೇಳಿ ಈ ಕಡೆ ಫಿಕ್ಸ್ ಆಗಿಬಿಟ್ಟಿದ್ದಾನೆ. ಆ ಲೇಡಿ ಹುಡುಗಿ ಅವಳು ಯಾರು ಅಂತ ಯಾಕೋಸ್ಕರ ಈ ಥರ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಕಂಡಿದ್ದು, ಯಾರು ಅವಳಿಗೆ ದುಡ್ಡು ಕೊಟ್ಟು ಈ ಥರ ಮಾಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕಂಡಿದ್ದು, ಅವಳನ್ನ ಜೈಲಿಗೆ ಹಾಕೋ ತನಕ ಈ ಕಡೆ ಅಜಿತ್ಗೆ ಸಮಾಧಾನನೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆ ಕಾನೂನು ಜನನ ಏನಕ್ಕೆ ಆ ಥರ ಮಾಡಿರ್ಬೋದು ಅಂತೇಳಿ ನಿಮಗೆ ಗೊತ್ತಾ ಅಂತ, ಹಾಂ ಗೊತ್ತು, ಅವರು ಅದೇನೋ ಲೇಔಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಕಾಲೋನಿ ತುಂಬ ಒಳ್ಳೆ ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿರೋ ಜನಗಳನ್ನೆಲ್ಲನೂ ಹೊಡೆದಾಕ್ಬಿಟ್ಟು ಮನೆಯನ್ನೆಲ್ಲ ಕೆಡವ್ಬಿಟ್ಟು ಸ್ವಲ್ಪ ಜನ ಆಲ್ರೆಡಿ ಊರಿಗೆ ಹೋಗ್ಬಿಟ್ಟಿದ್ದಾರೆ, ಹಾಗಾಗಿ ಆ ಲೇಔಟ್ನ ಆ ಜಾಗದಲ್ಲಿ ಲೇಔಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಿದ್ದಾರೆ ಅಂತೇಳಿ ಹೇಳ್ತಾ ಇರ್ತಾನೆ ಸತ್ಯನೂ ಕೂಡ. ಆ ಹುಡುಗಿ ಯಾವ ಲೇಡಿ ಯಾರು ಅಂತ ಕಂಡಿಡಿದ ತನಕ ನನಗೂ ಮತ್ತು ಅಜಿತ್ಗೆ ಇಬ್ರಿಗೂ ಸಮಾಧಾನ ಇಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಕೂಡ ಈ ಕಡೆ ಸತ್ಯ ಕೂಡ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಎಲ್ಲ ಒಂದು ಕಡೆ ಸಾಕ್ಷಿಗೂ ಮತ್ತು ಅವ್ರ ಅಪ್ಪನಿಗೆ ತುಂಬ ಭಯ ಆಗ್ತಿರುತ್ತೆ, ಇವನು ಕಂಡಿಡ್ಬಿಟ್ಟು ನನಗೇನಾದರೂ ಜೈಲಿಗೆ ಹಾಕ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಸಾಕ್ಷಿ ಕೂಡ ಯೋಚನೆ ಮಾಡ್ತಿರ್ತಾಳೆ. ಅಯ್ಯೋ ಹೌದಾ, ಸರಿ ಆಯಿತು,
ಏನು ಕೆಲಸ ಇದೆ, ಏನಾದರೂ ಡೌಟ್, ಏನಾದರೂ ಹೆಲ್ಪ್ ಬೇಕಿದ್ರೆ ನನಗೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಸಾಕ್ಷಿ ಕೂಡ ಭಯದಿಂದ ಫೋನ್ ಕಟ್ ಮಾಡಿಬಿಡ್ತಾಳೆ. ಅಜಿತ್ ಈ ಕಡೆ ಸತ್ಯನ ಫೋನು, ಏನು ಡ್ಯಾಡ್ ನಾವು ಅಂದ್ಕೊಂಡಂಗೆ ಏನೂ ಆಗ್ತಾನೇ ಇಲ್ಲ. ಈಗ ಅಜಿತನ ಏನಾದರೂ ಈ ಕಡೆ ಸತ್ಯ ಏನಾದರೂ ನನ್ನ ಅಜಿತಂಗೆ ಏನಾದರೂ ನಾನೇ ಏನಾದರೂ ಒಂದು ಮಾಡಿದ್ದೀನಿ ಅಂತೇಳಿ ಅವ್ನಿಗೆ ಗೊತ್ತಾಗ್ಬಿಟ್ರೆ ಏನಾದರೂ ಮಾಡ್ಬೋದಾ, ಅವನು ನನಗೆ ಏನಾದರೂ ಜೈಲಿಗೆ ಹಾಕ್ಬೋದಾ ಅಂತ ಹೇಳ್ಬಿಟ್ಟು ಈ ಕಡೆ ಸಾಕ್ಷಿ ಕೂಡ ಯೋಚನೆ ಮಾಡ್ತಾನೆ ಇರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಗ್ತಾ ಇತ್ತು. ನಾಡಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.